ಕ್ರಮದಲ್ಲಿ ಜೊತೆಯಾಗೋಣ. ಮಂಡಲದ ಕಾರ್ಯಕಾರಿ ಶ್ರಮ ಸಾರ್ಥಕತೆ ಕಂಡಿದೆ. ನೆಲ್ಲಿಕಟ್ಟೆ ಆರೋಗ್ಯಕ್ಕೆ ಮಾರಣಕಟ್ಟೆಯ ಶ್ರೀ ಬ್ರಹ್ಮಲಿಂಗೇಶ್ವರ ಭಾರತೀಯ ಮೂಲಗಳ ನೆಕ್ಸ್ಟ್ ಸುಧಾಕರ್. ಇವತ್ತಿನ ಈ ಕಾರ್ಯಕ್ರಮ ಇದೆಯಲ್ಲ, ಒಂದು ವೇದಿಕೆ ಇದೆಯಲ್ಲ, ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕವಾದಂತಹ ಒಂದು ವೇದಿಕೆ, ಭಾರತೀಯ ಸಂಸ್ಕೃತಿಯ ಪ್ರತೀಕ. ಯಾಕಂದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳ್ತಕ್ಕಂತಹ ದೇಶದಲ್ಲಿ ಇವತ್ತು ತಂದೆ ತಾಯಿಯರನ್ನು ಈ ರೀತಿಯಲ್ಲಿ ನೆನಪಿಟ್ಟುಕೊಂಡು ಗೌರವಿಸುವಂಥವ್ರು ಬಹಳ ವಿರಳ. ಅಂಥದ್ದಲ್ಲಿ ಅವರು ಸಂಸ್ಮರಣ ಕಾರ್ಯಕ್ರಮವಾಗಿ ಸುಬ್ರಹ್ಮಣ್ಯ ಮಂಜರನ್ನು ನೆನಪಿಟ್ಟುಕೊಂಡು ಎಂಥ ಅಗಾಧವಾದಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆ ಹೃದಯ ತುಂಬಿ ಬರ್ತದೆ. ನಮ್ಮ ಕೃಷ್ಣಮೂರ್ತಿ ಮಂಜರಂಥವರೊಂದು ನಮ್ಮ ಪುರಂದರದಾಸರು ಹೇಳಿದಾಗೆ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಹೇಳಿದ್ರಲ್ಲ, ಕೃಷ್ಣಮೂರ್ತಿ ಮಂಜರ ಸಂತತಿ ಸಾವಿರವಾಗಲಿ, ದಾನದ ಸಂಸ್ಕೃತಿ ಬೆಳೆಸಿದರಯ್ಯ ಅಂತ ದಾಸರ ಪದವನ್ನು ಪುನರುಚ್ಚರಿಸಬೇಕಾಗ್ತದೆ. ನಮ್ಮ ತಂದೆ ತಾಯಿಯವರನ್ನು ನಾವು ಗೌರವಿಸುವಂಥ ಸಂಸ್ಕೃತಿ ಎಂಥ ಒಂದು ಸಂಸ್ಕೃತಿ ಅಂತ ಹೇಳಿದರೆ, ನಾನೊಮ್ಮೆ ಒಂದು ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿದ್ದೆ ಬಸ್ನಲ್ಲಿ. ಆ ಬಸ್ನಲ್ಲಿ ಬೇರೆ ಬೇರೆ ದೇಶದ ಜನರಿದ್ದರು, ಭಾರತೀಯರು ಮಾತ್ರ ಅಲ್ಲ. ಒಂದು ದಿನ ಬಸ್ಸಿನ ಪ್ರವಾಸದ ನಿರ್ದೇಶಕ ಹೇಳಿದ, ಟುಡೇ ಇಟ್ ಈಸ್ ಮದರ್ಸ್ ಡೇ ಇನ್ ಅಮೇರಿಕಾ, ಹ್ಯಾಪಿ ಮದರ್ಸ್ ಡೇ ಅಮೇರಿಕನ್ಸ್ ಅಂತ ಹೇಳಿದ. ಇವತ್ತು ಅಮೇರಿಕಾದಲ್ಲಿ ತಾಯಂದ್ರ ದಿನ, ನಿಮಗೆ ತಾಯಂದ್ರ ದಿನ ಶುಭಾಶಯ ಅಮೇರಿಕದ ಜನಗಳೇ ಅಂತ ಅಮೇರಿಕದ ಪ್ರವಾಸಿಗಳಿಗೆ ಹೇಳಿದ. ಕೂಡಲೇ ಸ್ವಿಟ್ಜರ್ಲ್ಯಾಂಡ್ನವ ಅಂತ ಹೇಳಿದ, ನಮ್ಮಲ್ಲೂ ಕೂಡ ಇವತ್ತು ತಾಯಂದ್ರ ದಿನ, ಹೌದಾ? ಹಾಂ, ನಿಮಗೂ ಕೂಡ ತಾಯಂದ್ರ ದಿನ ಶುಭಾಶಯ ಅಂತ ಸ್ವಿಟ್ಜರ್ಲ್ಯಾಂಡ್ನವನಿಗೆ ಹೇಳಿದ. ಕಡೆಗೆ ನಮ್ಮ ಹತ್ರ, ನಾವು 4 ಜನ ಭಾರತೀಯರಿದ್ದೇವೆ, ನಮ್ಮ ಹತ್ರ ತಾತ್ಸಾರ ದೃಷ್ಟಿಯಿಂದ ಕಂಡು ನಿಮ್ಮ ದೇಶದಲ್ಲಿ ತಾಯಂದ್ರ ದಿನ ಇಲ್ವಾ ಅಂತ ಕೇಳಿದ. ಯಾರೂ ಮಾತಾಡಲಿಲ್ಲ. ನನಗೆ ಮಾತನಾಡದೇ ಇರಲಿಕ್ಕೆ ಆಗಲೇ ಇಲ್ಲ, ನನ್ನ ಮೈ ಉರಿದು ಹೋಯ್ತು. ನಾನು ಹೇಳಿದೆ, ನಿಮ್ಮ ಅಮೇರಿಕದ ಜನ ತಂದೆ ತಾಯಿಯನ್ನು ಅನಾಥಾಶ್ರಮಕ್ಕೆ ಹಾಕಿ ಅಥವಾ ವೃದ್ಧಾಶ್ರಮಕ್ಕೆ ಹಾಕಿ ವರ್ಷಕ್ಕೆ 1 ದಿನ ತಾಯಂದ್ರ ದಿನ ಅಂತ ಮಾಡಿ ಒಂದು ಗುಲಾಬಿ ಹೂ ಹಿಡ್ಕೊಂಡು ಹೋಗಿ ಹಲೋ ಮಾಮ್ ಅಂತ ಕೊಟ್ಟು ಹಿಂದೆ ತಿರುಗಿ ಕೂಡ ನೋಡದೆ ಬರತಕ್ಕಂಥ ಜನ ನೀವು, ಅಂಥ ಸಂಸ್ಕೃತಿಯವರು ನೀವು. ಆದರೆ ನಾವು ಭಾರತೀಯರು ಹಾಗಲ್ಲ. ನಮ್ಮ ತಂದೆ ತಾಯಿಯರನ್ನ ಮನೆಯಲ್ಲಿ ಇಟ್ಟುಕೊಂಡು ಬೆಳಿಗ್ಗೆ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕೃತಿಯವರು ನಾವು ಭಾರತೀಯರು. ನಮ್ಮ ಹತ್ರ ನೀವು ತಾಯಂದ್ರ ದಿನ ಇಲ್ಲ ಅಥವಾ ತಂದೆಯಂದ್ರ ದಿನ ಇಲ್ಲ ಅಂತ ಕೇಳ್ತಿರಲ್ಲ. ನಮ್ಮ ದೇಶದಲ್ಲಿ ವರ್ಷದ 365 ದಿನವೂ ಕೂಡ ತಾಯಂದ್ರ ದಿನವೇ ಆಗಿದೆ. ನಮ್ಮ ಹತ್ರ ಅಂತ ಮಾತಾಡಬೇಡಿ ಅಂತ ಹೇಳಿದಾಗ ಆತ ಬಾಯಿ ಮುಚ್ಚಿಕೊಂಡ. ಅಂಥ ಹಿರಿಯ ಸಂಸ್ಕೃತಿಯನ್ನು ಇವತ್ತು ಕೃಷ್ಣಮೂರ್ತಿ ಮಂದಿರವರು ತಮ್ಮ ತಂದೆಯವರ ಸಂಸ್ಮರಣೆಯ ಕಾರ್ಯಕ್ರಮವಾಗಿ ಎಷ್ಟು ಜನರಿಗೆ ಒಂದು ರೀತಿಯ ಸಮಾಧಾನದ, ತೃಪ್ತಿಯ, ಸುಖದ, ಸಂತೋಷದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಸಂತೋಷ ಆಗ್ತದೆ ನನಗೆ. ವೇದಿಕೆಯಲ್ಲಿ ಇವತ್ತು ಪಂಚರತ್ನಗಳಿದ್ದಾರೆ. ಅವರ ಪಂಚರತ್ನಗಳೊಂದಿಗೆ ಕೂತ್ಕೊಳ್ತಕ್ಕಂಥ ಭಾಗ್ಯ ನಮ್ಮದಾಗಿದೆ. ಪಂಚರತ್ನಗಳು ಭೋಜರಾಜನ ಆಸ್ಥಾನದಲ್ಲಿ ನವರತ್ನಗಳಿದ್ದಾರಂತೆ. ನಮ್ಮ ಕೃಷ್ಣರಾಜರ ಆಸ್ಥಾನದಲ್ಲಿ ಪಂಚರತ್ನಗಳು ಇವತ್ತು ಕೂತಿದ್ದಾರೆ ಅಂದರೆ ನಾವು ಎಷ್ಟು ಸಂತೋಷ ಪಡಬೇಕು. ಇವತ್ತಿನ ಈ ಒಂದು ಕಾರ್ಯಕ್ರಮ ಅಂತ ಹೇಳುವುದು ಮನಸ್ಸಿಗೆ ನಾಟುವಂಥ ಕಾರ್ಯಕ್ರಮ. ಯಾಕಂತ ಹೇಳಿದರೆ, ಒಬ್ಬ ಮನುಷ್ಯ ತಾನು ದುಡಿದ ಸಂಪಾದನೆಯಲ್ಲಿ ಹಿಂದೆ ನಾನು ಯಾವ ರೀತಿ ಇದ್ದಿದ್ದೇನೆ, ನನ್ನ ಹಿಂದಿನ ಕಷ್ಟ ಏನಿದೆ ಅದೆಲ್ಲ ಅರಿತುಕೊಂಡು ತನ್ನತ್ರ ಹಣ ಆದ ನಂತರ ಅದನ್ನು ಯಾವ ರೀತಿ ವಿನಿಯೋಗ ಮಾಡಬೇಕಂತ ಹೇಳುವುದು ಯಾರು ತಿಳ್ಕೊಳ್ತಾರೋ ಅವರು ಖಂಡಿತ ಶ್ರೇಷ್ಠ ಮನುಷ್ಯರಾಗ್ತಾರೆ. ಅದಕ್ಕೆ ನಮ್ಮ ಕೃಷ್ಣಮೂರ್ತಿ ಮಂಜರು ಖಂಡಿತ ಒಂದು ನಿಜವಾಗ ಒಂದು ಉದಾಹರಣೆ ನಾವೆಲ್ಲರೂ ಕೊಡುವಂಥದ್ದು. ಯಾಕಂತ ಹೇಳಿದರೆ, ಈಗ ತಾನೇ ಎಲ್ಲರೂ ಸಾಕಷ್ಟು ಅವ್ರ ಬಗ್ಗೆ ಹೇಳಿದರು, ನಾನು ತುಂಬ ಕೇಳಿದ್ದೇನೆ. ಯಾರೇ ಅವ್ರ ಹತ್ರ ಬಂದರೂ, ಯಾರು ದೇಯಿ ಅಂತೇಳಿ ಯಾರು ಬಂದರೂ ಅವರನ್ನು ಯಾರನ್ನೂ ವಾಪಸ್ ಕಳಿಸಿದವರಿಲ್ಲ. ಏನಾದರೂ ಅವರಿಗೆ ಕೊಟ್ಟು ಅವರ ಕಷ್ಟ ಸುಖವನ್ನು ಆಲಿಸಿ ಅವರಿಗೆ ಸಾಂತ್ವನ ಹೇಳಿ ಕಳಿಸಿದವರು. ನಮಗೆಲ್ಲರಿಗೂ ಕಷ್ಟ ಆಗೋದು ಯಾವುದು? ಒಂದು ಆರೋಗ್ಯ ವಿಷಯದಲ್ಲಿ, ಒಂದು ಶೈಕ್ಷಣಿಕ ವಿಷಯದಲ್ಲಿ, ಮತ್ತು ಮನೆ ಕಟ್ಟಲಿಕ್ಕಾಗಲಿ, ಬೇರೆ ಬೇರೆ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಕಷ್ಟ ಇದ್ರಾಗಲಿ, ಇಂಥ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಯಾವುದೇ ಒಂದು ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಅಂಥದಕ್ಕೆ
ನಾವು ಇನ್ನೊಬ್ಬರ ಹತ್ರ ಹೋಗ್ತೇವೆ. ಆವಾಗ ಅವರು ನಮ್ಮ ಕಷ್ಟವನ್ನು ಕೇಳಿ ಏನಾದರೂ ಕೊಟ್ಟರೆ ಖಂಡಿತ ಅದೇ ನಮಗೆ ದೊಡ್ಡ ಪ್ರಸಾದವಾಗ್ತದೆ. ಅದೇ ರೀತಿ ಈಗ ನಮ್ಮ ಕೃಷ್ಣಮೂರ್ತಿ ಮಂಜರ ಹತ್ರ ಯಾರೇ ಬಂದರೂ ಬರಿಗೈಯಲ್ಲಿ ಯಾರೂ ಹೋದದ್ದಿಲ್ಲ. ಅದಲ್ಲದೆ ಬರೇ ಒಂದು ಕ್ಷುಲ್ಲಕ ಅಲ್ಲ, ಒಂದು ದೊಡ್ಡ ಮಟ್ಟದ ಅಮೌಂಟ್ ಹಣವನ್ನು ಎಲ್ಲರಿಗೂ ಅವರು ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಅದು ಅತ್ಯಂತ ಮುಖ್ಯವಾದದ್ದು. 6-7 ಶಾಲೆಯನ್ನು ದತ್ತು ತೆಗೆದುಕೊಂಡಿದ್ರು ಅಂತ ಹೇಳಿದರೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂಥೇಳಿ ಅದರಲ್ಲಿ ತೊಡಗಿಸಿಕೊಂಡವರಿಗೆ ಮಾತ್ರ ಗೊತ್ತಾಗ್ತದೆ. ಅಲ್ಲದೆ ಎಷ್ಟೋ ಕಲಾ ಕೇಂದ್ರಗಳನ್ನು ನಮ್ಮ ಹಂಗಾರಗಟ್ಟೆ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಅವರ ತಂದೆಯವರ ಕೊಡುಗೆಯನ್ನು ಕೊಟ್ಟಿದ್ದರು. ಖಂಡಿತ ಭಾಳ ಒಂದು ದೊಡ್ಡ ಮೊತ್ತದ ಹಣವನ್ನು ಅವರು ನಮ್ಮ ಕಲಾ ಕೇಂದ್ರಕ್ಕೂ ಕೊಟ್ಟಿದ್ದಾರೆ. ಅದು ಕಲಾ ಕೇಂದ್ರ ಒಂದಲ್ಲ, ಯಕ್ಷಗಾನ ಕಲಾವಿದರಿಗಿರ್ಬಹುದು, ಆರೋಗ್ಯದಲ್ಲಿ ಕಷ್ಟಪಟ್ಟು ಬಂದವರಿಗೆ ಇರಬಹುದು, ಮತ್ತು ವೈದ್ಯಕೀಯ ನೆರವು ಇರಬಹುದು, ಮತ್ತು ಹೆಚ್ಚಾಗಿ ಶಿಕ್ಷಣಕ್ಕೆ ಜಾಸ್ತಿ ಮಹತ್ವ ಕೊಟ್ಟು ಅವರು ಎಲ್ಲರನ್ನೂ ಸಂಭಾಳಿಸಿಕೊಂಡು ಬಂದವರು. ಖಂಡಿತ ಆ ದೇವರು ಯಾವಾಗಲೂ ಯಾರು ಜಾಸ್ತಿ ದಾನ ಮಾಡ್ತಾರೋ ಅವರಿಗೆ ದೇವರಿಗೆ ಅವ್ರ ಮೇಲೆ ಕರುಣೆ ಜಾಸ್ತಿ, ಅವರಿಗೆ ಇನ್ನೂ ಸಂಪಾದನೆ ಕೊಡಬೇಕು. ಹಾಗಿದ್ರೆ ಮಾತ್ರ ಅವರಿಗೆ ಇನ್ನೂ ದಾನ ಮಾಡಲಿಕ್ಕೆ ಮನಸ್ಸು ಬರ್ತದೆ. ಯಾಕಂತ ಹೇಳಿದರೆ ಕೃಷ್ಣಮೂರ್ತಿ ಮಂಜರ ಬಗ್ಗೆ ಇವತ್ತು ಸಾಕಷ್ಟು ಜನರಿಗೆ ಸನ್ಮಾನ ಮಾಡಿದ್ದೀರಿ. ಅವರೆಲ್ಲರೂ ಖಂಡಿತ ಅವರವರ ಕ್ಷೇತ್ರದಲ್ಲಿ ಧ್ರುವ ತಾರೆಗಳು. ಒಂದು ಗುರಿ ಇತ್ತು, ಒಂದು 4 ಜನಕ್ಕೆ ಸನ್ಮಾನ ಮಾಡಬೇಕು ಅಂತ. ಯಾವುದು ಮಾಡುವುದು, ಏನು ಮಾಡುವುದು ಅಂತ. ಹಾಗಾಗಿ 4 ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಂದು, ಯಾಕಂದ್ರೆ ಬ್ರಾಹ್ಮಣರಾಗಿ ನಾವು ಬ್ರಾಹ್ಮಣರನ್ನ ಸನ್ಮಾನ ಮಾಡದೇ ಇದ್ರೂ ತಪ್ಪಾಗತ್ತೆ, ಅದಕ್ಕೆ ವೈದಿಕ ರತ್ನ ಅಂತ ಮಾಡಿದ್ದೇವೆ. ಹಾಗೆ ಸೇವಾ ರತ್ನ, ಆಮೇಲೆ ಒಂದು ಅಮೂಲ್ಯ ರತ್ನ, ಎಲ್ಲ ಕ್ಷೇತ್ರದಲ್ಲೂ ಇದ್ದು ಅದರಲ್ಲಿ ಒಂದು ದುಡಿದವರಿಗೆ, ಹಾಗೆ ಕಲಾರತ್ನ ಅಂತ. ಇದೆಲ್ಲ ಮಾಡಿದಾಗ ಒಂದು ವೇದಿಕೆ ಮಾಡಬೇಕಾಯಿತು. ಟ್ರಸ್ಟ್ ಮಾಡುವಾಗ ನಾವು ಏನೇ ಮಾಡಲಿ, ಏನೇ ಇರಲಿ, ನಾನು ನನ್ನ ಅಣ್ಣ ತಮ್ಮ 3 ಜನ ಸೇರಿಯೇ ಒಂದು ಮಾತಾಡ್ತೇವೆ. ಏನಿದ್ರು ಯಾರಿಗಾರು ಏನು ಮಾಡೋದೇ ಇರಲಿ, ಏನೇ ಇರಲಿ, ಸಿಟ್ಟಿನ ಟೈಮ್ ಇರಲಿ, ಯಾವುದೇ ಇರಲಿ, ಒಂದು ಮಾತಾಡ್ಕೊಂಡ್ರು ಅಣ್ಣ ತಮ್ಮನೆ, ಬೇರೆಯವರಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಅಣ್ಣ ಯಾವತ್ತೂ ಸಿಟ್ಟು ಮಾಡೋದಿಲ್ಲ, ಏನೂ ಇಲ್ಲ. ಅಂಥವ್ರು ಹುಟ್ಟು ತುಂಬ ಕಡಿಮೆ. ನಾವಿವತ್ತು ಹೇಳ್ತಿದ್ದೆ, ನನ್ನ ಅಣ್ಣ ಅಂತ ಹೇಳ್ತಿರೋದಲ್ಲ. ಯಾಕಂತ ಹೇಳಿದರೆ ಎಷ್ಟು ಸಿಟ್ಟು ಬಂದರೂ ನುಂಗುತ್ತಾನೆ, ಬಿಟ್ಟರೆ ಮೇಲೆ ಹೊರಗೆ ಹಾಕೋದಿಲ್ಲ. ಅದು ನಾನು ಹೊರಗೆ ಹಾಕ್ತೇನೆ, ನನ್ನ ತಮ್ಮನೂ ಹೊರಗೆ ಹಾಕ್ತಾನೆ, ಇಬ್ಬರು ಹಾಕ್ತೇವೆ. ಆದರೆ ನಮ್ಮ ಕೆಲವರು ಕೆಟ್ಟವ್ರು ಅಂತಾರೆ, ಶ್ರೀಧರ್ ಮಂಜರು ಒಳ್ಳೆಯವರು ಅಂತಾರೆ. ಹಾಗಾಗಿ ಅಂಥ ಒಂದು ಒಳ್ಳೆ ಪೂಜೆ ಆಗಲಿ, ಏನೇ ಆಗಲಿ, ಇವತ್ತು ಸ್ವಲ್ಪ ಗಣಪತಿ ಬರೋದು ಲೇಟ್ ಆಯಿತು, 1:45 ಆಯಿತು. ಗಣಪತಿ ಬರದೆ ಊಟ ಮಾಡಲಿಕ್ಕೂ ಆಗೋದಿಲ್ಲ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಪೂರೈಸ್ಕೊಂಡು ಮನೆ ಬಂದು ಗಣಪತಿ ಪೂಜೆ ಮಾಡಿ ನಾವು ಊಟ ಮಾಡುವಾಗ 2:15 ಆಯ್ತು ಅಲ್ಲ ಹೇಳೋದು. ಯಾಕಂದರೆ ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ. ಆ ಶ್ರದ್ಧೆ ನಮ್ಮಲ್ಲಿ ಬರುವುದಿಲ್ಲ. ಕೆಲವರಲ್ಲಿ ಕೊಟ್ಟಿರ್ತಾನೆ. ಆಮೇಲೆ ತಮ್ಮ ನೋಡಿ, ಇಲ್ಲಿ ನಾವು ಮಾತಾಡ್ತಾ ಇದ್ದೇವೆ, ವೇದಿಕೆ ಬಿಟ್ಟು ಅವನು ಯಾವತ್ತೂ ಹೋಗಿ ಅಲ್ಲಿ ಊಟದ ಸೆಕ್ಷನ್ ಅನ್ನು ನೋಡಿಕೊಂಡು, ಯಾಕಂದರೆ ಒಬ್ಬರಿಂದ ಹಣ ಇದ್ದು ಕೂಡ ಯಾವ ಕೆಲಸವೂ ಆಗೋದಿಲ್ಲ. ನಾನು ಹೇಳೋದಿಷ್ಟೇ, ಹಣಕ್ಕೆ ಅದನ್ನು ಹೊಂದಿಕೊಂಡು 4 ಜನ ನಮ್ಮೊಟ್ಟಿಗಿದ್ರೆ ಮಾತ್ರ ಸಾಧ್ಯ. ಯಾಕಂದೇಳಿ ತಮ್ಮ ಅದನ್ನು ಎಲ್ಲ ಮ್ಯಾನೇಜ್ಮೆಂಟು ಅವಂದೇ. ನಾವು ಹಣ ಒಂದು ಖರ್ಚು ಮಾಡ್ತೇವೆ, ಒಳಗಿನ ಮ್ಯಾನೇಜ್ಮೆಂಟ್ ಎಲ್ಲ ಅಣ್ಣನೇ ನೋಡ್ಕೋತಾನೆ. ನಾವು ಹೆಸರಿಗೆ ಹೋಗಲಿ ನಾನು ನಿಜವಾಗಿ ಬರುವ ವರ್ಷ ಮಾಡುವುದೋ ಬೇಡೋ ಅಂತ ಎಣಿಸ್ತಾ ಇದ್ದೇನೆ. ಯಾಕಂದ್ರೆ ಆದಷ್ಟು ಹೇಳ್ತಾ ಇದ್ದೇನೆ ನಮ್ಮ ಶರ್ಮ ಅವರಿಗೆ, ನನ್ನ ಹೆಸರು ಹೇಳಬೇಡಿ, ಎಲ್ಲರೂ ಹೇಳ್ತಿದ್ದೇನೆ. ಆದರೆ ನನ್ನ ಹೊಗಳಿಸಿಕೊಳ್ಳಿಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಬೇಕಾಗತ್ತಾ ಅನ್ನಿಸ್ತಾ ಇದೆ ಒಂದೊಂದ್ಸರ್ತಿ. ನಾ ಬರುವ ವರ್ಷ ಮಾಡುವುದೋ ಬೇಡದೋ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಇಲ್ಲ, ಒಂದು ಕಡ್ಡಾಯ ಮಾಡಬೇಕು, ನನ್ನನ್ನು ಹೊಗಳಬೇಡಿ ಅಂತ. ಯಾಕಂತ ಹೇಳಿದ್ರೆ ಹೊಗಳಿಸ್ಕೊಳ್ಳುವುದಾದ್ರೆ ನಾವೊಂದು ಕಾರ್ಯಕ್ರಮ ಮಾಡೋದು ಬೇಡ ಅನಿಸುತ್ತೆ. ನಾವು ಮಾಡಿದ್ದು ಪರಮಾತ್ಮನಿಗೆ ಒಂದು ತೃಪ್ತಿ ಆದರೆ ಸಾಕಾಗುತ್ತೆ. ಆದ್ರೆ ಹೇಳ್ತಾರೆ ಕರೆಕ್ಟು, ಮಾಡಿದ್ದೇವೆ ಹೌದು, ಆದರೆ ಮಾಡಿದ್ದು ನಾವು ಹೇಳಿಸ್ಕೊಂಡಾಗ ಪುಣ್ಯದ ಫಲ ಸ್ವಲ್ಪ ಕಡಿಮೆ ಆಗತ್ತಾ ಅಂತ ನಮ್ಮ ವಿಜಯ ಮಂಜರವರು ಕೇಳ್ತಾ ಇದ್ದೇನೆ. ಯಾಕಂದರೆ ಹೇಳಿದ್ದು ನಾವು ಮಾಡಿದ್ದು ಮತ್ತೆ ಪುನಃ ಹೇಳಿಸ್ಕೊಂಡ್ರೆ ನಮಗೆ ಅದು ಕಡಿಮೆ ಆಗಬಾರ್ದಂತ, ಅದು ನಮ್ಗೆ ಕಂಪ್ಲೀಟ್ ಉಳಿಬೇಕು ಅಂತ. ಹಾಗಾಗಿ ಆಮೇಲೆ ಟ್ರಸ್ಟು ನಾವು ತುಂಬ ಒಳ್ಳೆಯ ರೀತಿಯಿಂದ ನಡೆಸಬೇಕು ಅಂದ್ಕೊಂಡಿದ್ದೇವೆ. ಅದಕ್ಕಾಗಿ ಒಂದು ಬಿಲ್ಡಿಂಗ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೇವೆ. ಯಾಕಂದರೆ ನಾಳೆ ನಾವು ಮಾಡ್ತೇವೋ ಇಲ್ವೋ ಗೊತ್ತಿಲ್ಲ, ನಾಳೆ ನಮ್ಮ ಕಾಲಾನಂತರನೂ ಮಕ್ಕಳು ಮಾಡ್ಕೊಂಡು ಹೋಗುವಂಗೆ ಇರಬೇಕು. ಅದಕ್ಕಿಷ್ಟು ಮೊದಲು ಬ್ಯಾಂಕಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಮಾಡಿದರೆ ಆ ಡಿಪಾಸಿಟ್ ಬಡ್ಡಿಯಿಂದ ನಾವು ಮಾಡ್ಕೊಂಡು ಹೋಗ್ಬೋದು. ಆದರೆ ಈಗ ಬಡ್ಡಿ ತುಂಬ ಕಡಿಮೆ ಬರುತ್ತೆ.
ಇನ್ನು ಕೆಲವೇ ವರ್ಷ ಹೋದ್ರ ಮೇಲೆ ಬಹುಶಃ ನಾವು ಫಾರಿನ್ ಸಿಸ್ಟಮ್ ಹಾಗೆ ದುಡ್ಡು ಬ್ಯಾಂಕಲ್ಲಿ ಇಟ್ಟರೆ ನಾವೇ ಬಡ್ಡಿ ಕಟ್ಟುವ ಕಾಲ ಕೂಡ ಬರ್ಬೋದೇನು. ಅದಕ್ಕಾಗಿ ಒಂದು ಬಿಲ್ಡಿಂಗ್ ಮಾಡಿ ಬಿಲ್ಡಿಂಗಿಂದ ಬರುವ ಬಾಡಿಗೆಯಿಂದ ಆದರೂ ನಾಳೆ ನಡೆಸೋಣ ಅಂತ ಆಲೋಚನೆಯಲ್ಲಿ ನಾವು ಟ್ರಸ್ಟ್ ಬಗ್ಗೆ ಹೇಳಬೇಕಲ್ಲ. ಯಾಕಂದ್ರೆ ಟ್ರಸ್ಟ್ ಬಗ್ಗೆ ಹೇಳದೇ ಇದ್ರೆ ನಾಳೆ ತೊಂದರೆ ಆಗುತ್ತೆ. ಟ್ರಸ್ಟನ್ನು ಉದ್ಧಾರ ಮಾಡಿಕೊಂಡು ನಾವು ಈಗ ಯಾಕಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರ, ನನ್ನ ಮೇನ್ ಇರೋದು ಶಿಕ್ಷಣ ಕ್ಷೇತ್ರ. ಅದನ್ನು ಯಾಕಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಒಬ್ಬ ಹುಡುಗ ಕಲಿತು ಅವನು ಏನೂ ಆಗ್ಬೋದು, ನಾಳೆ ಕಲೆಕ್ಟ್ರು ಆಗ್ಬೋದು, ರಾಜಕೀಯ ವ್ಯಕ್ತಿಯೂ ಗಣ್ಯ ವ್ಯಕ್ತಿಯೂ ಆಗ್ಬೋದು, ಅದು ಬೇರೆ ಬೇರೆ ಇದರಲ್ಲಿ ಆಗ್ಬೋದು ಅವನು. ಹಾಗಾಗಿ ಒಂದು ಶಿಕ್ಷಣವನ್ನು ಒಳ್ಳೆಯ ರೀತಿಯಿಂದ ಕೊಟ್ಟರೆ, ಯಾಕಂದರೆ ಊಟ ಈಗ ವಿಜಯಮೇಂದ್ರ ಹೇಳಿದರು, ಉಳಿದವರೆಲ್ಲ ಹೇಳಿದ್ರು ಊಟ ಕೊಟ್ಟರೆ ಆವತ್ತು ಮಾತ್ರ. ಇವತ್ತು ಊಟದ ಬರಗಾಲ ಯಾರಿಗೂ ಇಲ್ಲ ನಾವು ತಿಳಿದ ಪ್ರಕಾರ. ಇವತ್ತು ಒಂದು ಕಾಲದಲ್ಲಿ ಊಟಕ್ಕಾಗಿಯೇ ಜನರು ಬರ್ತಿದ್ರು, ಇವತ್ತು ಊಟಕ್ಕಾಗಿ ಯಾರೂ ಬರುವುದಿಲ್ಲ. ಕರೆದಿದ್ದಾರೆ ಅಂದು ಬಂದು ಬೇಜಾರಾಗತ್ತಂದು ಊಟ ಮಾಡ್ಕೊಂಡು ಹೋಗುವವರೇ ಜಾಸ್ತಿ ಆಗಿದ್ದಾರೆ. ಆದ್ರಿಂದ ಟ್ರಸ್ಟು ಈ ವರ್ಷ ವಿಶೇಷವೇನಂತೇಳಿ ನಮ್ಮ ಟ್ರಸ್ಟ್ ಕಾರ್ಯಕ್ರಮಕ್ಕೆ ನನ್ನ ಹೆಂಡತಿ ಕಡೆಯಿಂದ ಅವರ ಅಕ್ಕಂದರು, ಅವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬಂದಿದ್ದಾರೆ. ನಾವು ಏನು ಮಾಡ್ತಿದ್ದೇವೆ ಈಗ ಅವರಿಗೂ ನಾವು ಈಗ ಎಲ್ಲ ಇಷ್ಟು ದಿವಸ ಕೆಲವರಿಗೆಲ್ಲ ಗೊತ್ತಿಲ್ಲ, ಅವರಿಗೆ ಅದನ್ನೆಲ್ಲ ನಾವು ಹೇಳ್ದಂಗೆ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದ ನೀವೆಲ್ಲರೂ ಪ್ರತಿಯೊಬ್ಬರು, ಯಾಕಂತ ಹೇಳಿದ್ರೆ ಇದರಲ್ಲಿ ದುಡಿದಿದ್ದಾರೆ ತುಂಬ ಜನ. ನಮ್ಮ ಶಶಿ ಮಾಸ್ಟರ್ ಇರ್ಬೋದು, ಹಗಲು ಇರೋ ನಮ್ಮ ಪ್ರಭಾಕರ್ ಆಚಾರ್ಯರು ದುಡಿದಿದ್ದಾರೆ, ಬಾಲಕೃಷ್ಣ ಶೆಟ್ಟರು ದುಡಿದಿದ್ದಾರೆ, ನನ್ನ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರು ದುಡಿದಿದ್ದಾರೆ. ಕೆಲವು ಮಕ್ಕಳು ಬಂದು ನೋಡಿ ಇವತ್ತು ಸಂಗೀತವನ್ನು ನಡೆಸಿಕೊಟ್ಟಿದ್ದಾರೆ. ಅದಲ್ಲದೆ ಸುರಭಿ ತಂಡದವರಿಂದ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಈಗ ಮೆಕ್ಕೆಕೊಟ್ಟು ಮೇಳ, ಒಳ್ಳೆ ಒಂದು ಮೇಳ ಈ ವರ್ಷ ಪ್ರಾರಂಭವಾಗಿದೆ. ಪ್ರಾರಂಭ ಆದಾಗ ನಾವೊಂದು ಅವರಿಗೊಂದು ಸಹಕಾರ ಮಾಡುವಂಥ ಒಂದು ನಮ್ಮ ಮನೋಭಾವನೆಯಿಂದ, ಯಾಕಂತ ಹೇಳಿದ್ರೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಜಳವಳ್ಳಿಯವರು, ನೀಲ್ಗೋಡು, ರಮೇಶ್ ಭಂಡಾರಿ ಅಂತವರು, ಅವರಿಗಾಗಿ ಒಂದು ಕೆಲವೊಂದೆರಡು ಪ್ರಸಂಗ ಇಟ್ಟಿದ್ದೇವೆ. ಆ ಕಾರ್ಯಕ್ರಮ ನೀವು ನೋಡ್ಲಿಕ್ಕೆ ಎಲ್ಲರೂ ಈಗ ರೆಡಿಯಾಗಿದ್ದೀರಿ. ನಾವು ಭಾಷಣ ಮಾಡ್ತಾ ಇದ್ರೆ ಅಲ್ಲಿ ಲೇಟ್ ಆಗುತ್ತೆ, ಇನ್ನು ಹೆಚ್ಚಿಗೆ ಮಾತಾಡೋದು ಸರಿಯಲ್ಲ. ಹಾಗಾಗಿ ಈ ಒಳ್ಳೆ ಒಂದು ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ನೀವೆಲ್ಲರೂ ಕಾರಣಕರ್ತರೆ. ನಾನೊಬ್ಬ ಅಲ್ಲ, 100 ಜನಕ್ಕೆ ಅಡಿಗೆ ಮಾಡಿದ್ರು ಊಟಕ್ಕೆ ಯಾರು ಬರ್ದಿರ, 100 ಜನ ಊಟ ನಾನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಒಂದು ಕಾರ್ಯಕ್ರಮ ಮಾಡುವಾಗ ಅದು ಚಂದ ಕಾಣಿಸ್ಬೇಕಿದ್ರೆ ಸಭಿಕರೇ ಬೇಕು, ಸಭಿಕರು ಇಲ್ದಿದ್ರೆ ಆಗುದಿಲ್ಲ. ಅದರಲ್ಲೂ ಒಳ್ಳೊಳ್ಳೆ ಸಭಿಕರು ಸಿಕ್ಕಿದ್ದಾರೆ ನಮಗೆ ಈ ವರ್ಷ. ಎಂತೆಂಥವ್ರು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಮಹಾನುಭಾವಗಳು ಎಲ್ಲರನ್ನು ವೇದಿಕೆ ಕರೆದು ನಾವು ಸನ್ಮಾನ ಮಾಡುವಂತ ಒಳ್ಳೆ ಇವರು ಸಿಕ್ಕಿದ್ದಾರೆ. ನಮ್ಮ ದೇವರಂತ ಹೇಳ್ಬೋದು, ಶ್ರೀಧರ್ ಮರ್ಡಿ ಅವರು ಬಂದಿದ್ದಾರೆ. ಪ್ರತಿಯೊಬ್ಬರು ಯಾರಾದರೂ ಹೆಸರು ಹೇಳ್ತಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ, ಪ್ರತಿಯೊಬ್ಬರು ಬಂದಿದ್ದೀರಿ. ನೀವು ಬಂದದ್ದಕ್ಕೆ ನಾನು ಧನ್ಯವಾದನೂ ಹೇಳ್ತಿದ್ದೇನೆ. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ. ಆದರೆ ಒಂದು ಬೇಜಾರು ಏನಿದೆ ಅಂದರೆ ನಾನು ಪ್ರತಿ ವರ್ಷ 4 ಜನಿಗೆ ಸನ್ಮಾನ ಮಾಡೋದಾಗಿದೆ. ನನ್ನ ಒಂದು ಆಲೋಚನೆಯಲ್ಲಿ 100 ಜನ ಸನ್ಮಾನ ಮಾಡಬೇಕು ಅಂತ ನನ್ನ ಆಸೆ ಇದೆ. ನಾವು ವೈದಿಕ ವೃಂದದಲ್ಲಿ ತುಂಬ ಜನ ಮಾಡಬೇಕಂತ ಆಸೆ ಇದ್ದಾಗ ಮೊನ್ನೆ ಒಂದು 40 ಜನಿಗೆ ಒಂದೇ ಸಾರಿ ಮಾಡಬೇಕಾಯ್ತು. ನಂದು 60 ಶಾಂತಿ ಮಾಡಿಕೊಂಡೆ, ಒಂದು ತೃಪ್ತಿ ಆಯ್ತು. ಆದರೆ ಇನ್ನು ಕೆಲವ್ರನ್ನೆಲ್ಲ ನಂಗೆ ಸನ್ಮಾನ ಮಾಡುವ ಆಸೆ ಇದೆ. ನನ್ನ ಜೀವನ ಸಾಕಾಗುತ್ತೋ ಇಲ್ಲೋ ನಾನೊಂದಷ್ಟು ಆಲೋಚನೆ ಮಾಡ್ತಾ ಇದ್ದೆ, ಎಷ್ಟು ವರ್ಷ ನಾವು ಎಷ್ಟು ಮಾಡಬಹುದು. ಆದರೆ ಅಂಥವರಿದ್ದಾರೆ. ಇವತ್ತು ನೋಡಿ ಆನಂದ್ ಕುಂದರ್ ಅವರಿಗೆ ಬರುವ ವರ್ಷ ನಾವು ಫಿಕ್ಸ್ ಮಾಡಿದ್ದೇವೆ. ಅದನ್ನ ಇವು ಹೇಳಬಾರ್ದು, ಆದರೂ ಹೇಳ್ತಾ ಇದ್ದಾರೆ. ತುಂಬ ವೇದಿಕೆಯಲ್ಲಿ ಒಂದು 2-3 ಜನ ಇದ್ದಾರೆ ಬರುವ ವರ್ಷಕ್ಕೆ. ಆದರೆ ಇದು ಮಾಡುವುದು ಅದೃಷ್ಟ ನಮ್ಮ ದೇವರಿಗೆ ಆದಷ್ಟು ಕೊಡುವಂತ. ಯಾಕಂತ ಹೇಳಿದ್ರೆ ಇಷ್ಟು ಜನ ನಾವು ಮಾಡುವುದು ಅಲ್ಲ, ಜನನ್ ಜಾಸ್ತಿ ಮಾಡ್ತಾ ಹೋಗುದು, ಏನು ಮಾಡುದು. ಆದರೆ ಮಾಡಿದ್ರೆ ಸಭಾ ಕಾರ್ಯಕ್ರಮ 2 ಗಂಟೆ 3 ನೋಡಿ ಕರೆಕ್ಟ್ 2 ಆಗ್ತಾ ಇದೆ, ಈಗ 3 ಗಂಟೆ ಹೊತ್ತಾಗತ್ತೆ. ಈ ಸಭಾ ಕಾರ್ಯಕ್ರಮ ಮತ್ತಿಷ್ಟು ಜನರು ಮಂದಿರ ಹೊಗಳಿಸ್ಕೋಸ್ಕರ ಈ ಇದನ್ನು ಇಷ್ಟು ಜನ ಮಾಡ್ತಾರಂತ ಅದು ಒಂದು ಆಗತ್ತೆ. ಏನು ಅದಕ್ಕೊಂದು ಆಲೋಚನೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ನಿಮ್ಮೆಲ್ಲರ ಸಹಕಾರ ಇರಲಿ, ನೀವೆಲ್ಲರೂ ನಮ್ಮೊಟ್ಟಿಗಿರಿ, ಎಲ್ಲ ನೀವು ನಮ್ಮ ಆತ್ಮೀಯ ಬಂಧುಗಳೇ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲ ಚಂದ ಕಾಣಿಸ್ಕೊಂಡು ನಿಮ್ಮೆಲ್ಲರಿಗೂ ನಾನು ಚಿರವಾಗಿ ನಮಸ್ಕರಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಇವ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಲವಾರು ಮಾನ ಸನ್ಮಾನಗಳನ್ನ ಪ್ರಶಸ್ತಿಗಳನ್ನು ನಾನು ಸ್ವೀಕರಿಸಿರ್ಬೋದು, ಆದರೆ ಇವತ್ತು ನನಗೆ ತುಂಬ ವಿಶಿಷ್ಟ ಅನುಭವವನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಗೊತ್ತು, ಈ ಸುಬ್ರಹ್ಮಣ್ಯ ಮಂಜ ಚಾರಿಟಬಲ್ ಟ್ರಸ್ಟ್ನ ನೇತೃತ್ವ ವಹಿಸಿಕೊಂಡಿರುವಂತಹ ಕೃಷ್ಣಮೂರ್ತಿ ಮಂಜ ಹಾಗೂ ಅವರ ಎಲ್ಲ ಸಹೋದರರು ಈ ಭಾಗದಲ್ಲಿ ಹಾಗೂ ದೂರದ ಊರುಗಳಲ್ಲಿ ಸಲ್ಲಿಸುತ್ತಿರುವಂತಹ ಸೇವೆ, ಧಾರ್ಮಿಕ ಕ್ಷೇತ್ರ ಆಗಿರಬಹುದು, ಶೈಕ್ಷಣಿಕ ಕ್ಷೇತ್ರ ಆಗಿರಬಹುದು, ಆರೋಗ್ಯ ಕ್ಷೇತ್ರ ಆಗಿರಬಹುದು, ಯಾವುದೇ ಸಮಾಜ ಸೇವೆ ಕ್ಷೇತ್ರದಲ್ಲಿ ಅವರು ಸಲ್ಲಿಸುತ್ತಿರುವಂತಹ ಈ ಸೇವೆಯನ್ನ
ನಾನು ತುಂಬ ಹತ್ತಿರದಿಂದ ಗಮನಿಸಿದವನು. ಸುಮಾರು 10-20 ವರ್ಷಗಳಿಂದ ನಾನು ಕೃಷ್ಣಮೂರ್ತಿ ಮಂಜರನ್ನ ದೂರದಿಂದ ನೋಡ್ತಾ ಬಂದವನು. ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಒಂದು ದೈವಿಕ ಭಾವನೆ ಇದೆ. ಅವರನ್ನು ನಾನು ನಡೆದಾಡೋ ದೇವರಂತಲೇ ಬಗೆಸ್ತೇನೆ. ಯಾಕಂತ ಹೇಳಿದರೆ ಹಲವಾರು ಸಭೆ ಸಮಾರಂಭಗಳಲ್ಲಿ ಅವರ ನುಡಿಮುತ್ತುಗಳನ್ನು ನಾನು ಕೇಳಿದ್ದೇನೆ, ಅವರ ನಡೆನುಡಿಗಳನ್ನು ನೋಡಿದ್ದೇನೆ. ಅವರಲ್ಲಿರುವ ವಿನಮ್ರ ಭಾವ, ಅವರು ಕೊಡುವಂತಹ ಧಾರ್ಮಿಕ ಸಲಹೆಗಳು, ಇದನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ, ಹಾಗೆ ತುಂಬ ಮನಮೆಚ್ಚಿಕೊಂಡಿದ್ದೇನೆ. ಹಾಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಳ್ತೇನೆ. ಇದೇ ದಿನಾಂಕ 14, 15, 16ರಂದು ನಮ್ಮ ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಇರುವಂತಹ ಶ್ರೀ ನಂದಿಕೇಶ್ವರ ದೇವಸ್ಥಾನದ ಅಷ್ಟಬಂಧ ಮಹೋತ್ಸವ ಪುನರ್ನವೀಕರಣ ಹಾಗೂ ಬ್ರಹ್ಮಕಲಶೋತ್ಸವ ಸಮಾರಂಭ ನಡೆಯಿತು. ಸುಮಾರು 50 ಲಕ್ಷ ವೆಚ್ಚದ ಬಜೆಟ್ನಲ್ಲಿ ಸುಂದರವಾದ ಒಂದು ದೇವಾಲಯ ನಿರ್ಮಾಣವಾಯಿತು. ನನ್ನ ಆತ್ಮೀಯ ಸ್ನೇಹಿತರಾದಂತಹ ಬಡಗುತಿಟ್ಟಿನ ಅಗ್ರಗಣ್ಯ ಭಾಗವತರಾದಂತಹ ಜಿ ರಾಘವೇಂದ್ರ ಮೈರನ್ನ ಮಾತಾಡಿಸಿ ದೇವಸ್ಥಾನ ಆಗ್ತಾ ಇದೆ, ಏನಾದರೂ ಮಂಜರಿಂದ ಏನಾದರೂ ಸಹಾಯ ಸಿಗಬಹುದಾ ಅಂತ ಕೇಳಿದೆ. ಹಾಗೆ ಅವರು ಮಂಜರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ರು. ಮಂಜರ ಮನೆಗೆ ನಮ್ಮ ಸಮಿತಿಯವರು ಹೋಗಿ ಯಾವುದೇ ಅಹಂಭಾವವಿಲ್ಲದೆ ವಿನಮ್ರರಾಗಿ ನಮ್ಮನ್ನು ಆ ದಿವಸ ಸ್ವಾಗತಿಸಿ ಆ ದಿವಸ ನಮ್ಮನ್ನು ಸತ್ಕಾರ ಮಾಡಿ ಎಷ್ಟು ಎಸ್ಟಿಮೇಷನ್ ಕೇಳಿದ್ರು. ಈಗಾಗಲೇ ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಮಹಾನುಭಾವರು ಹೇಳಿದ್ರು, ಅದೇ ರೀತಿ ನಡ್ಕೊಂಡ್ರು. ಆ ದಿವಸ ಏನಂತ ಹೇಳಿದ್ರೆ ಎಸ್ಟಿಮೇಷನ್ ಎಷ್ಟಿದೆ ನೋಡಿದ್ರು, ಇದರಲ್ಲಿ ಮೇಲ್ಗಡೆ ಯಾವುದಿದೆ ನೋಡಿದ್ರು, ಅದು ತಾಮ್ರದ ಹೊದಿಕೆ ಆಗುವಂಥದ್ದು, ಅದು ನಾನು ಮಾಡಿಕೊಡ್ತೇನೆ, ನಾನು ಯಾವುದೇ ಒಂದು ಪ್ರಚಾರವನ್ನು ಬಯಸುವುದಿಲ್ಲ ಅಂತೇಳಿ ಹೇಳಿದ್ರು. ಇವತ್ತು ಅವರ ಆ ನಂದಿಕೇಶ್ವರನ ಅನುಗ್ರಹ ಅವರ ಮೇಲೆ ಆಗಿದೆ. ಹಾಗೆ ಇನ್ನೊಂದಂತ ಹೇಳಿದರೆ, ಅವರು ಈ ಭಾಗದ ಜನರ ಆಶಾಕಿರಣ ಆಗಿರ್ತಾರೆ ಅನ್ನುವಂತಹ ಒಂದು ಭಾವನೆ ನನಗೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಶ್ರೀ ಸುಬ್ರಹ್ಮಣ್ಯ ಮಂಜ ಚಾರಿಟಬಲ್ ಟ್ರಸ್ಟ್ ಹಾಗೂ ನೇತೃತ್ವದಲ್ಲಿ ಅವರ ಕುಟುಂಬದ ಎಲ್ಲ ಸರ್ವ ಸದಸ್ಯರು ಇನ್ನೂ ಕೂಡ ಹೆಚ್ಚಿನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಶ್ರೀದೇವರ ಕೃಪೆಗೆ ಪಾತ್ರರಾಗಲಿ ಹಾಗೂ ಅವರ ಕುಟುಂಬಕ್ಕೆ ಶ್ರೇಯೋಭಿವೃದ್ಧಿ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನನ್ನು ಇವತ್ತು ಈ ಸಭೆಯಲ್ಲಿ ಸನ್ಮಾನಿಸಿ ಗೌರವಿಸಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಕೃತಜ್ಞತಾಪೂರ್ವಕವಾಗಿ ವಂದಿಸುತ್ತಾ ನನ್ನ ಒಂದೆರಡು ಮಾತು